ಸುಮಾರು 600 ವರ್ಷಗಳ ಹಿಂದೆ ದೆವ್ವಗಳೆಲ್ಲ ಸೇರಿಕೊಂಡು ಒಂದೇ ರಾತ್ರಿಯಲ್ಲಿ ದೇವಸ್ಥಾನ ಕಟ್ಟಿರೋದು ಅಂದರೆ ನೀವು ನಂಬ್ತೀರಾ? ಸೊ ಆ ಒಂದು ಬ್ಯೂಟಿಫುಲ್ ಲೊಕೇಶನ್ಗೆ ಇವತ್ತು ನಾನು ನಿಮ್ಮೆಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಆ ದೇವಸ್ಥಾನ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಯಸ್, ಆಫ್ಟರ್ ಲಾಂಗ್ ಟೈಮ್, ಆಲ್ಮೋಸ್ಟ್ ಒಂದು 150 days ಆಗೋಗಿದೆ ವಿಡಿಯೋ ಮಾಡಿ. ಅಪ್ಪು ಸರ್ ಮನೆ ಮುಂದೆ ಹೋಗ್ತಾ ಇದ್ದೀನಿ. ನಾನು ಇನಿಷಿಯಲಿ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಅಪ್ಪು ಸರ್ ಮನೆ ಮುಂದೆ ಬಂದು ಒಂದ್ಸಲಿ ಆ ಕಡೆ ತಿರುಗಿ ನೋಡಿ ನನ್ನ ವಿಡಿಯೋಗಳನ್ನ ಶುರು ಮಾಡಿದ್ದೆ. ಸೊ ಈಗೂ ಅಷ್ಟೇ, ವಿ ಫೀಲ್ ಲೈಕ್ ಇಲ್ಲೇ ಎಲ್ಲೋ ಇದ್ದಾರೆ ಅಂತ ಅಪ್ಪು ಸರು. ಸೊ ಅವರ ನೆನಪಿನೊಂದಿಗೆ ನಮ್ಮ ಕಮ್ಬ್ಯಾಕ್ ಮಾಡೋಣ ಯೂಟ್ಯೂಬ್ಗೆ. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೋಪ್ ಎಲ್ಲರೂ ಸಕ್ಕತ್ತಾಗಿದ್ದೀರಾ ಅಂದ್ಕೊಳ್ತಾ ಒಂದು ವಂಡರ್ಫುಲ್ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ನನ್ನ ಗಾಡಿಯಲ್ಲಿ ಸೋಲೋ ರೈಡು ಆಫ್ಟರ್ ಲಾಂಗ್ ಟೈಮ್ ಹೋಗ್ತಾ ಇದ್ದೀನಿ. ಜಾಸ್ತಿ ದೂರ ಏನಿಲ್ಲ, ಇಟ್ಸ್ ಇನ್ ಆ್ಯಂಡ್ ಅರೌಂಡ್ ಬ್ಯಾಂಗ್ಳೂರ್. ಒಂದು 7:30 ಅಷ್ಟೊತ್ತಿಗೆ ನಾನು ಡೆಸ್ಟಿನೇಷನ್ ರೀಚ್ ಆಗಿಬಿಡ್ತೀನಿ. ತುಂಬ ಹತ್ತಿರ ಇದೆ ನಾನು ಹೋಗ್ತಾ ಇರೋ ಲೊಕೇಶನ್ನು. ಆ್ಯಂಡ್ ದೇರ್ ಈಸ್ ಎ ವೆರಿ ವಂಡರ್ಫುಲ್ ಸ್ಟೋರಿ ಆ ಲೊಕೇಶನಲ್ಲಿ. ಆ ಲೊಕೇಶನ್ಗೆ ಹೋಗಿ ನಿಮಗೆ ಅದ್ರ ಬಗ್ಗೆ ಕಂಪ್ಲೀಟ್ ಸ್ಟೋರಿನ ನಾನು ತಿಳಿಸ್ಕೊಡ್ತೀನಿ. ಲೆಟ್ಸ್ ಸಿ ಹೇಗಿರುತ್ತೆ ಏನು ಜಾಗ ಅಂತ. ಆ್ಯಂಡ್ ಟುಡೇ ಈಸ್ ಲೈಕ್ ಸಂಡೇ ಆಗಿರೋದ್ರಿಂದ ನಮ್ಮ ಈ ಒಂದು ಬ್ಯೂಟಿಫುಲ್ ರೋಡ್ ಏನಿದೆ, ಬ್ಯಾಂಗ್ಳೂರ್ ಹೈದ್ರಾಬಾದ್ ರೋಡು, ಈ ರೋಡಲ್ಲಿ ನಿಮಗೆ ತುಂಬ ಬೈಕ್ಸ್ಗಳು ಕಾಣಿಸುತ್ತೆ. ನನಗೆ ಮಾತೇ ಬರ್ತಾ ಇಲ್ಲ, ಯಾಕಂದರೆ ಯೂಟ್ಯೂಬಲ್ಲಿ ವಿಡಿಯೋ ಹಾಕಿ ಲಾಂಗ್ ವೀಡಿಯೋಸ್ನ ಮಾಡಿ ತುಂಬ ದಿನ ಆಗೋಗಿದೆ. ನಾನು ಐಮ್ ಆ್ಯಕ್ಟಿವ್, ಇನ್ಸ್ಟಾಗ್ರಾಮಲ್ಲಿ ನಾನು ಆ್ಯಕ್ಟಿವ್ ಆಗಿರ್ತೀನಿ. ಅಂದರೆ ಹೊಸ ಪ್ಲೇಸ್ ಯಾವುದು ಎಕ್ಸ್ಪ್ಲೋರ್ ಮಾಡೋಕ್ಕೆ ನನಗೆ ಟೈಮ್ ಸಿಗಲಿಲ್ಲ, ಅದಕ್ಕೋಸ್ಕರ ಯೂಟ್ಯೂಬಲ್ಲಿ ನಿಮಗೆ ವೀಡಿಯೋಸ್ ಹಾಕೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ. ಇನ್ಮೇಲೆ ನಮ್ಮ ಸೀಸನ್ ಶುರು ಆಗ್ತಾ ಇದೆ, ಇನ್ನೇನು ಸಮ್ಮರ್ ಮುಗಿಯುತ್ತೆ ಇನ್ನೊಂದು ತಿಂಗಳಲ್ಲಿ. ಆ್ಯಂಡ್ ಮಾನ್ಸೂನ್ ಶುರು ಆಗುತ್ತೆ. ಒಳ್ಳೊಳ್ಳೆ ವೀಡಿಯೋಸು, ಒಳ್ಳೊಳ್ಳೆ ಹಿಡನ್ ಪ್ಲೇಸಸ್ಸು ಎಕ್ಸ್ಪ್ಲೋರ್ ಮಾಡಿ ಇನ್ಮೇಲೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ತೋರಿಸೋದೇ ನಮ್ಮ ಕೆಲಸ. ಇವತ್ತು ನಮ್ಮ ಬೆಂಗಳೂರು ಹತ್ರನೇ ಏರ್ಪೋರ್ಟ್ ಏನಿದೆ, ಆ ಹಿಂಭಾಗನೇ ಒಂದು ಬ್ಯೂಟಿಫುಲ್ ಪ್ಲೇಸ್ ಇದೆ. ವೆರಿ ಲೆಸ್ ಎಕ್ಸ್ಪ್ಲೋರ್ಡ್ ಪ್ಲೇಸ್. ತುಂಬ ಜನಕ್ಕೆ ಆ ಜಾಗ ಇದೆ ಅನ್ನೋದೇ ಗೊತ್ತಿಲ್ಲ. ಆ್ಯಂಡ್ ಸ್ವಲ್ಪ ಜನಕ್ಕೆ ಆ ಜಾಗದ ಬಗ್ಗೆ ಅರಿವಿದೆ, ಸೊ ಸ್ವಲ್ಪ ಜನಕ್ಕಿಲ್ಲ. ನಮ್ಮ ಬೆಂಗಳೂರಿಂದ ಕೇವಲ 40-45 ಕಿಲೋಮೀಟ್ರ್ ಒಳಗಡೆ ನಿಮಗೆ ಒಂದು ಬ್ಯೂಟಿಫುಲ್ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆ ಒಂದು ಪ್ಲೇಸ್ಗೆ ಹೋಗಿ ನೋಡಿಕೊಂಡು ಆರಾಮಾಗಿ ಮನೆಗೆ ಬರೋವಂಥ ಒಂದು ಬ್ಯೂಟಿಫುಲ್ ಪ್ಲೇಸು. ಯೂಶಲಿ ನಾವು ಯಾವಾಗೂ ದೂರ ಟ್ರಾವೆಲ್ ಮಾಡಿ ನಿಮಗೆ ಒಳ್ಳೊಳ್ಳೆ ಹಿಡನ್ ಪ್ಲೇಸ್ನ ತೋರಿಸ್ತಾ ಇರ್ತೀವಿ. ನನಗೇನು ಅನಿಸ್ತು, ನಮ್ಮ ಬ್ಯಾಂಗ್ಳೂರು ಸುತ್ತಮುತ್ತ ಇರೋರಿಗೆ ಒಂದು ಹಾಫ್ ಡೇಲಿ ಹೋಗಿ ಬರೋವಂಥ ಜಾಗ, ಅದು ಹಿಡನ್ ಪ್ಲೇಸ್ ಯಾವ್ದಾದ್ರು ಇದ್ದರೆ ಕರ್ಕೊಂಡೋಗಿ ತೋರಿಸೋಣ ಅಂತ ಅನಿಸ್ತು. ಅದಕ್ಕೋಸ್ಕರ ಈ ಒಂದು ಬ್ಯೂಟಿಫುಲ್ ಸ್ಪಾಟ್ನ ಸೆಲೆಕ್ಟ್ ಮಾಡಿ ಇವತ್ತು ಸೋಲೋ ರೈಡ್ ಬರ್ತಾ ಇದ್ದೀನಿ. ದೇವನಹಳ್ಳಿ ಹತ್ತತ್ರ ಇನ್ನೇನು ರೀಚ್ ಆಗ್ತಾ ಇದ್ದೀವಿ. 80ಯಲ್ಲಿ ಆರಾಮಾಗಿ ಕ್ರೂಸ್ ಮಾಡ್ತಾ ಇದ್ದೀನಿ. ಸೋಲೋ ರೈಡ್ ಫೀಲ್ ಇದೆಯಲ್ಲ ಗೈಸ್, ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಫೀಲಿಂಗ್ ಎವರ್. ಪ್ರತಿಯೊಬ್ಬ ಬೈಕರು ಸೋಲೋ ರೈಡ್ ಮಾಡಬೇಕು, ಬೇಗ ಹೋಗಬೇಕು ಅನ್ನೋ ಪ್ರೆಷರ್ ಇರಲ್ಲ. ನಿಮ್ಮ ಪ್ಲ್ಯಾನು ನಿಮ್ಗೆ ಹೆಂಗೆ ಬೇಕೋ ನೀವು ಹಂಗೆ ಡಿಸೈನ್ ಮಾಡ್ಕೋಬೋದು ಸೋಲೋ ರೈಡಲ್ಲಿ. ಹೈವೇಯಿಂದ ವಿಲೇಜ್ ಲಿಮಿಟ್ಸಿಗೆ ಬಂದಿದ್ದೀವಿ. ಇಲ್ಲಿಂದ 3 ಕಿಲೋಮೀಟ್ರ್ ಇದೆ. ವಾಹ್, ಒಂಥರ ಹಳ್ಳಿ ವಾತಾವರಣ ಸಿಕ್ತಪ್ಪ ನಮಗೆ ಬೇಕಾಗಿರೋದು ಇದು. ಎಷ್ಟು ಚೆನ್ನಾಗಿದೆ ನೋಡಿ, ಎಲ್ಲ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಈ ಒಂದು ಜಾಗಕ್ಕೆ ಯಾಕೆ ಬಂದೆ, ಇಲ್ಲಿ ಏನು ಹಿಸ್ಟ್ರಿ ಅಡಗಿದೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ದೇವಸ್ಥಾನಕ್ಕೆ ಹೋಗೋಣ. ಐ ಡೋಂಟ್ ನೋ ದೇವಸ್ಥಾನ ತೆಗ್ದಿರುತ್ತೋ ಇಲ್ವೋ ಗೊತ್ತಿಲ್ಲ. ನನಗೆ ಸಿಕ್ಕ ಮಾಹಿತಿ ಪ್ರಕಾರ 8 ಗಂಟೆಗೆ ದೇವಸ್ಥಾನ ಓಪನ್ ಆಗಿಬಿಡ್ಬೇಕು. ಇಲ್ಲಿ ನೋಡ್ಬೋದು ನೀವು, ಬೊಮ್ಮಾವರ ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ಅಂತ ಹಾಕಿದ್ದಾರೆ. ಸೊ ನಾವು ಇವಾಗ ಇದ್ದೀವಿ ಬೊಮ್ಮಾವರ. ಯಾಕೆ ಫೇಮಸ್ಸು, ಬೊಮ್ಮಾವರದಲ್ಲಿ ಏನಂತ ಸ್ಪೆಷಾಲಿಟಿ, ನಾನು ಯಾಕೆ ಬೊಮ್ಮಾವರಕ್ಕೆ ಬಂದು ಈ ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. 600 ವರ್ಷಗಳ ಹಿಂದೆ ಈ ಊರಲ್ಲಿರೋ ಗ್ರಾಮಸ್ಥರಿಗೆ ಭಯ ಕಾಡ್ತಾ ಇತ್ತು. ರಾತ್ರಿ ಆದರೆ ಏನೋ ಒಂದು ಶಬ್ದ, ವಿಪರೀತ ದೆವ್ವಗಳ ಕಾಟ. ಇಲ್ಲಿರೋ ಜನರಿಗೆ ತುಂಬ ಕಾಟ ಕೊಡ್ತಾ ಇತ್ತು ದೆವ್ವಗಳು. ನೋಡಿ, ಈ ಊರಿಗೆ ಬಂದು ಕತೆ ಹೇಳ್ತಾ ಇದ್ದೀನಿ, ಗಾಡಿ ಸಡನ್ನಾಗಿ ಆಫ್ ಆಗೋಯ್ತು. ಇಟ್ಸ್ ಓಕೆ, ಆಗುತ್ತೆ, ಈ ಥರ ಎಲ್ಲ ತುಂಬ ನೋಡಿದ್ದೀವಿ ನಾವು. ಆನ್ ದಿ ವೇ ಇಲ್ಲಿ ಶಾರ್ಟ್ ಕಟ್ಟು ಇದೆ, ಸ್ಟ್ರೈಟ್ ರೋಡ್ಗಳು ಇದ್ದಾವೆ. ಬ್ಯೂಟಿಫುಲ್. ಹೋಗ್ಬೋದಾ? ಹಾಂ, ಅಲ್ಲಿ ಹೋಗ್ತದಾ? ಹಾಂ, ಹಳ್ಳಿ ಜನ, ಹಳ್ಳಿ ಸೊಗಡು, ಹಳ್ಳಿ ಭಾಷೆ, ಒಂಥರ ಖುಷಿ ಆಗ್ತದಲ್ಲ. ಓಕೆ, ಇದೆ ಅನ್ಸುತ್ತೆ ಚಿಕ್ಕಮ್ಮಣ್ಣಿ ಕೆರೆ.
ಬರ್ಬೋದಲ್ಲ, ಆರಾಮಾಗಿ ಹೋಗ್ಬೋದು. ಚಿಕ್ಕಮ್ಮಣ್ಣಿ ಕೆರೆ ಅಂತ, ಇದು ದೇವನಹಳ್ಳಿ ಹತ್ರನೇ ಇರೋದು. ತುಂಬ ಚೆನ್ನಾಗಿರೋ ಜಾಗ. ನೀವು ಚಿಕ್ಕಮ್ಮಣ್ಣಿ ಕೆರೆ ಅಂತ ಹೊಡೆದ್ರೂ ಸಿಗ್ಬೋದು ಮ್ಯಾಪಲ್ಲಿ. ಒನ್ ಆಫ್ ದ ಪೀಸ್ಫುಲ್ ಪ್ಲೇಸ್. ಈ ಸೋಲೋ ರೈಡ್ಸಲ್ಲಿ ನನಗೆ ಖುಷಿಯಾಗೋದೇನಪ್ಪ ಅಂದರೆ, ಎಲ್ಲಿ ಬೇಕಲ್ಲಿ ಹೋಗ್ಬೋದು, ಎಲ್ಲಿ ಬೇಕಲ್ಲಿ ಬರ್ಬೋದು, ನಿಮ್ಮ ಇಷ್ಟ. ಎಷ್ಟೊತ್ತು ಬೇಕಾದ್ರೂ ನೀವು ಸ್ಟಾಪ್ ಹಾಕೋಬೋದು. ಸೊ ದಿಸ್ ಇಸ್ ಸಮಥಿಂಗ್ ಆಫ್ಟರ್ ಲಾಂಗ್ ಟೈಮ್ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ. ಸಕ್ಕತ್ತಾಗಿದೆ ಜಾಗ. ಮೈ ಬೈಕ್ ಹೆಂಗೆ ಕಾಣಿಸ್ತಾ ಇದೆ ನೋಡಿ, ಗಾಡಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಲ್ಲ. ನಾವು ಎಲ್ಲೋದ್ರೂ ಗರುಡ ದೇವ ಪ್ರತ್ಯಕ್ಷವಾಗಿ ಬಿಡುತ್ತಾರೆ, ನಮ್ಮನ್ನು ನೋಡಲು ಬಂದು ಬಿಡುತ್ತಾರೆ. ನಾನು ಯಾಕೆ ಈ ಜಾಗಕ್ಕೆ ಫಸ್ಟ್ ಬಂದೆ ಅಂದರೆ, ಹೋಗಬೇಕಾಗಿದ್ದು ದೇವಸ್ಥಾನ ಕ್ಲೋಸ್ ಆಗಿತ್ತು. 10:30 ಮೇಲೆ ಓಪನ್ ಮಾಡ್ತೀವಿ ಅಂದರು. ಸೊ ಅಲ್ಲಿವರೆಗೂ ನಾನು ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋ ಬದಲು ಈ ಒಂದು ಬ್ಯೂಟಿಫುಲ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ, ಈ ಒಂದು ಊರನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಾಗ ಸಿಕ್ಕಂಥ ಒಂದು ಬ್ಯೂಟಿಫುಲ್ ಪ್ಲೇಸ್ ಇದು. ಸಕ್ಕತ್ತಾಗಿದೆ ಅಲ್ಲ. ಈ ಹಳ್ಳಿಗಳಲ್ಲಿ ಹಳ್ಳಿ ಜನ ಎಷ್ಟು ಸಪೋರ್ಟಿವ್ ಆಗಿರ್ತಾರೆ ಅಂದರೆ, ನೀವೇನು ಕೇಳಿದ್ರು ಸಪೋರ್ಟ್ ಮಾಡ್ತಾರೆ ಬಂದು. ಒನ್ ಆಫ್ ದ ಬ್ಯೂಟಿಫುಲ್ ಪೀಪಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಲೆಟ್ಸ್ ಗೋ. ಈಗ ಈ ಒಂದು ಜಾಗ ನೋಡಿ ಆಯಿತು, ಈಗ ದೇವಸ್ಥಾನಕ್ಕೆ ಹೋಗೋಣ. ಸುಂದರೇಶ್ವರ ಶಿವನ ದೇವಸ್ಥಾನಕ್ಕೆ ಬಂದು ರೀಚ್ ಆಗಿದ್ದೀವಿ. ಒನ್ ಆಫ್ ದ ಬ್ಯೂಟಿಫುಲ್ ಲೊಕೇಶನ್, ಸಕ್ಕತ್ತಾಗಿದೆ ಲೊಕೇಶನ್ನು, ತುಂಬ ಪೀಸ್ಫುಲ್ ಆಗಿದೆ. ಈ ಒಂದು ಪ್ಲೇಸ್ಗೆ ಹೇಗೆ ಬರಬೇಕು ಅನ್ನೋದನ್ನ ನನ್ನ ಸ್ಕ್ರೀನ್ ಮೇಲೆ ಇವಾಗ ನಿಮಗೆ ನಾನು ಕಂಪ್ಲೀಟ್ ರೂಟ್ ಮ್ಯಾಪ್ ಡೀಟೇಲ್ಸ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡಿ. ಈ ಒಂದು ಜಾಗದ ಹಿಸ್ಟ್ರಿನ ನಾನು ಹೇಳೋಕ್ಕಿಂತ ಇಲ್ಲಿ ಇರೋವಂಥ ಪುರೋಹಿತರು ಅವ್ರ ಬಾಯಿಂದ ಕೇಳೋಣ. ಕಲ್ಯಾಣಿ ಇದೆ, ಇದಕ್ಕೊಂದು ಸ್ಪೇಸ್ ಬಿಟ್ಟಿದ್ದಾರೆ. ಇಲ್ಲಿ 2 ಬ್ಯೂಟಿಫುಲ್ ಪ್ಲೇಸಸ್ ಇದೆ, ಪ್ರತಿಯೊಂದು ನಿಮಗೆ ತೋರಿಸ್ತೀನಿ. ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಣ ಬನ್ನಿ, ಲೆಟ್ಸ್ ಸಿ. ಊರೂರು ವಲಸೆ ಹೋಗಿ ಅಲ್ಲಿ ಜನಗಳಿಗೆ ಉಚಿತವಾಗಿ ವೈದ್ಯನ ಮಾಡ್ತಾಯಿದ್ರು. ಅದೇ ರೀತಿ ಈ ಊರಿಗೆ ಬಂದಿದ್ರು. ಆಗ ಅವ್ರಿಗೇನು ಬಂತೋ ಗೊತ್ತಿಲ್ಲ, ಅವರು ನಾನಿಲ್ಲೊಂದು ದೇವಸ್ಥಾನ ಕಟ್ಟಬೇಕು ಯೋಚನೆ ಮಾಡಿ ಕಲ್ಲುಗಳವೆಲ್ಲ ತಂದಾಕಿ ಎಲ್ಲ ರೆಡಿ ಮಾಡಿದರೆ, ಬೆಳಗಾಗೋದ್ರೊಳಗೆ ಕಲ್ಲುಗಳೆಲ್ಲ ಹಾಳಾಗ್ತಿತ್ತು. ಏನು ಕಾರಣ ಏನು ಅಂತ ಒಂದು ರಾತ್ರಿ ಎದ್ದು ನೋಡಿದ್ರೆ ಒಂದು 10 ದೆವ್ವಗಳು ಕುಣಿದು ಮಾಡಿ ಕಲ್ಲುಗಳೆಲ್ಲ ಹಾಳು ಮಾಡ್ತಿತ್ತು. ಅವಾಗ ಅವರು ಸಹ ಅಂಬಳಿ ಹೊತ್ಕೊಂಡು ಅವುಗಳ ಜೊತೆ ಅವರು ಕುಣಿದು ಕುಡುಗಾಲು ಅಂತ ತಗೊಂಡು ಅವುಗಳ ಕೂದಲು ಕತ್ತರಿಸ್ಬಿಟ್ಟು ತೊಡೆ ಸೀಳ್ಕೊಂಡು ಅದರೊಳಗೆ ಇಟ್ಕೊಂಡು ಹೊಳ್ಕೊಂಬಿಟ್ರು. ಆಗ ಅವೆಲ್ಲ ಕಾಲಿಗೆ ಬಿದ್ದು ನಿಮ್ಗೆ ಏನು ಬೇಕು ಕೇಳಿ ಅಂದಾಗ, ನಾನು ಪೂಜೆ ಮಾಡ್ಕೊಳ್ಳೋಕೆ ದೇವಸ್ಥಾನ ಇಲ್ಲ, ನಾವೊಂದು ಗುಡಿ ಕಟ್ಕೊಡಿ ಸಿಕ್ಕಿದ್ರು, ನಾನು ಒಂದು ದೇವ್ರನ್ನ ಮೂರ್ತಿಯನ್ನು ವಿಗ್ರಹ ಪ್ರತಿಷ್ಠಾಪನೆ ಮಾಡಿಸಿ ನಾನು ಪೂಜೆ ಮಾಡ್ಕೊತೀನಿ ಅಂತ ಹೇಳಿದ್ಮೇಲೆ ಒಂದೇ ರಾತ್ರಿಯಲ್ಲಿ ಕಟ್ಟಿರೋ ದೇವಸ್ಥಾನ ಅಂತ ಪ್ರತೀತಿ. ಕಟ್ಟಿ ಬಿಟ್ಬಿಟ್ಟಿದ್ದು ಸುಮಾರು ವರ್ಷ ಆದಮೇಲೆ ಈ ದೇವ್ರು ಬಂದು ದೇವನಹಳ್ಳಿನಲ್ಲಿ ರೈತರಿಗೆ ಭೂಮಿನಲ್ಲಿ ಸಿಕ್ಕಿರೋದು ಲಿಂಗ ಇಲ್ಲಿ ತಂದು ಮನುಷ್ಯರೇ ಪ್ರತಿಷ್ಠಾಪನೆ ಮಾಡಿದ್ರು. ಫೈನಲಿ ದೇವಸ್ಥಾನ ಕೇಳಿದ್ರಿ ಹಿಸ್ಟ್ರಿ ಏನಿತ್ತು ಅಂತ. ನಾನು ತಿಳ್ಕೊಂಡಿದ್ದು ಒಂದು 50% ಆದರೆ ಅಲ್ಲಿ ಹೋದ್ಮೇಲೆ ಇನ್ನೂ ಒಂದು 50% ನಮ್ಗೆ ಗೊತ್ತಾಯಿತು. ಕಂಪ್ಲೀಟ್ ಸ್ಟೋರಿ ಗೊತ್ತಾಯ್ತು ನಮಗೆ. ಶಿವಲಿಂಗ ಎಲ್ಲಿ ಸಿಕ್ತು, ಪ್ರತಿಯೊಂದು ಜನರ ಎಲ್ಲ ತೊಗೊಂಬಂದು ಆ ದೇವಸ್ಥಾನದೊಳಗಡೆ ಶಿವಲಿಂಗ ಸ್ಥಾಪನೆ ಮಾಡಿದ್ದು ಅಂತ ಹೇಳಿದ್ರು. ಎಷ್ಟೋ ಇನ್ಫಾರ್ಮೇಷನ್ಗಳು ನಮ್ಗೆ ಗೊತ್ತಿರಲ್ಲ, ಗೂಗಲ್ ಮೂಲಕ ನಿಮ್ಗೆ ಸಿಗೋ ಇನ್ಫಾರ್ಮೇಷನ್ ತುಂಬ ಕಮ್ಮಿನೇ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಯ ಹಿಸ್ಟ್ರಿನ ತಿಳ್ಕೊಂಡು ಅದನ್ನು ನಾವು ಅಲ್ಲಿ ಪೂಜೆ ಮಾಡೋವಂಥ ಅರ್ಚಕರ ಬಾಯಿಂದ ಕೇಳಿದಾಗಲೇ ನಮ್ಗೆ ಅದ್ರ ನಿಜ ಸತ್ಯತೆಗಳು ಗೊತ್ತಾಗೋದು. ಭಾಳ ಖುಷಿಯಾಯಿತು ಈ ಒಂದು ಟೆಂಪಲ್ ಎಕ್ಸ್ಪ್ಲೋರ್ ಮಾಡಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ದೇವಸ್ಥಾನ. ಶಿವಲಿಂಗ ನೋಡಿ ಒಂದೇ ಕ್ಷಣ ನನಗೆ ನಮ್ಮ ಬನವಾಸಿಯಲ್ಲಿರೋ ಶಿವಲಿಂಗ ನೆನಪಾಗೋಯ್ತು. ಈ ಒಂದು ಬ್ಯೂಟಿಫುಲ್ ವಿಡಿಯೋ ಆಫ್ಟರ್ ಲಾಂಗ್ ಟೈಮ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಬ್ಯೂಟಿಫುಲ್ ವಿಡಿಯೋ ಮೂಲಕ ಇದೇ ಥರ ಒಂದು ವಂಡರ್ಫುಲ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಸಿಗೋಣ. ಹಾಗೆ ನನ್ನ ಕ್ಯಾಮ್ರಾ ಮತ್ತು ನನ್ನ ಮೈಕ್ ಸೆಟಪ್ ಬಗ್ಗೆ ನಾನೊಂದು ವಿಡಿಯೋ ಮಾಡ್ತೀನಿ. ಯಾವ ಕ್ಯಾಮ್ರಾ ನಾನು ಯೂಸ್ ಮಾಡ್ತಾ ಇರೋದು, ನಾನು ಯೂಸ್ ಮಾಡ್ತಾ ಇರೋ ಮೈಕ್ ಯಾವುದು, ಪ್ರತಿಯೊಂದು ಡೀಟೇಲ್ಡ್ ವಿಡಿಯೋ ಮಾಡ್ತೀನಿ. ಮೈಟ್ ಬಿ ನೆಕ್ಸ್ಟ್ ವಿಡಿಯೋ ಆಗಿರ್ಬೋದು, ಇಲ್ಲ ಅಪ್ಕಮಿಂಗ್ ಡೇಸಲ್ಲಿ ಒಂದು ವಿಡಿಯೋ ಮಾಡ್ತೀನಿ. ಸೊ ಇದೆಲ್ಲ ನಿಮಗೂ ಯೂಸ್ ಆಗುತ್ತೆ. ನೋಡೋಣ, ಆದಷ್ಟು ಬೇಗ ವಿಡಿಯೋ ಹಾಕ್ತೀನಿ. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಗ್ರೇಟ್ ಸಪೋರ್ಟ್ ಅಂತ ಹೇಳ್ತಾ ಈ ಒಂದು ಬ್ಯೂಟಿಫುಲ್ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಗ್ರೇಟ್ ಸಪೋರ್ಟ್. ಏನು ಗೈಸ್, ಇದು ಅಪಾರ್ಟ್ಮೆಂಟಾ, ಆಫೀಸಾ? ಏನು ಸಖತ್ತಾಗಿ ಕಟ್ತಾ ಇದ್ದಾರೆ ಇದು. ಓ ಮೈ ಗಾಡ್. ಸೈಡ್ ಟು ಬ್ಯಾಂಗ್ಳೂರ್ ಬಿಲ್ಡಿಂಗ್ ಏನೇನೋ ಇದೆ ಗುರು. ಇಲ್ಲಿ ಅಪಾರ್ಟ್ಮೆಂಟಾ ಇದು? ಹಾಂ, बी डी ए पी जी किसके लिए? फंक्शन का वर्कर है ना, उसमें रहेगा वो सब वर्कर लेवन के लिए। इतना बड़ा, इतना वर्कर्स है? ओ ई लेवल पी जी, ओ माय गॉड.
ಎಷ್ಟು ಜನ ವರ್ಕರ್ಸ್ ಇದ್ದಾರೆ ಗುರು ಇಲ್ಲಿ. ಓ ಮ್ಯಾನ್, ಸೈಕಾವಿಡೆ ನಾನು ಇದನ್ನು ನೋಡ್ಬಿಟ್ಟು. ಅಲ್ಲಿ ನೋಡಿ ಗೈಸ್, 1 2 3 4 5 ಒಂದೊಂದರಲ್ಲಿ ಏನಿಲ್ಲ ಅಂದರೂ 1000+ ಮನೆಗಳಿದೆ. ಓ ಮ್ಯಾನ್, ವರ್ಕರ್ಸ್ಗೋಸ್ಕರ ಇಷ್ಟು ಸಖತ್ತಾಗಿ ಎಲ್ಲಿಂದ ಕರ್ಕೊಂಬರ್ತಾ ಇದ್ದಾರೆ ವರ್ಕರ್ಸ್ನ. ಓ ಮೈ ಗಾಡ್. ಪ್ಯಾನ್ಸಿನ್ ಇಂಜಿನಿಯರಿಂಗ್ ಎಥರ್ನಲ್ ಮಷೀನ್ಸ್ ಪ್ರೈವೇಟ್ ಲಿಮಿಟೆಡ್. ಇಲ್ಲಿ ಅಪಾರ್ಟ್ಮೆಂಟ್ಗಳು ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, 1 2 3 4 5 6 ಅಪಾರ್ಟ್ಮೆಂಟ್. ಓ ಮ್ಯಾನ್, ಇದೇನಿದು? ಬಾಂಟಿಕ್, ಶ್ರೀ ಸೈ ಲೇಡೀಸ್ ಬಾಂಟಿಕ್. ಆಮೇಲೆ ಪ್ರಸಾದ್ ಆ್ಯಂಡ್ ಕಂಪನಿ ಪ್ರಾಜೆಕ್ಟ್ ವರ್ಕ್ಸ್. ಓಕೆ, ಇಲ್ಲಿ ಕೆಲಸ ಮಾಡೋ ಪ್ರತಿ ಎಂಪ್ಲಾಯೀಸ್ಗೂ PG ಥರ ಮಾಡಿಬಿಟ್ಟಿದ್ದಾರೆ. ಫುಲ್ಲು ಇಂಡಸ್ಟ್ರಿಯಲ್ ಏರಿಯಾ ಅಲ್ವಾ, ಇಲ್ಲಿರೋರ್ಗೇ ಸಕ್ಕದಾಗಿ ಮಾಡಿಬಿಡ್ತಾ ಇದ್ದಾರೆ. ಎಷ್ಟು PGಗಳು ಗೊತ್ತಾ? ಅದು ನೋಡಿದ್ರಲ್ಲ ಬಿಲ್ಡಿಂಗು, ನಾನೇ ಶಾಕ್ ಆಗೋದೆ, ಏನು ಇಷ್ಟೊಂದು ಬಿಲ್ಡಿಂಗ್ಗಳು ಅಂತ. ಓ ಮೈ ಗಾಡ್. ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಇನ್ನೂ ಮುಗ್ದಿಲ್ಲ ಕನ್ಸ್ಟ್ರಕ್ಷನ್ ಆ್ಯಕ್ಚುಲಿ. ಎಲ್ಲೂ ಆಚೆ ಹೋಗ್ಬಿಟ್ರಪ್ಪ ನೀವು, ಇಲ್ಲೇ ಇದ್ಕೊಂಡು ಕೆಲಸ ಮಾಡಿ ಅಂತ. ಈ ಲೆವೆಲಲ್ಲಿ PGಗಳು ಸೂಪರ್. ನಮ್ಮ ಕರ್ನಾಟಕದವ್ರಿಗೂ ನಮ್ಮ ಕನ್ನಡದವ್ರಿಗೂ ಸ್ವಲ್ಪ ಕೆಲಸ ಕೊಡಿ. ಎಷ್ಟೋ ಜನ ಇದ್ದಾರೆ ಈ ಥರ PG ಅಲ್ಲಿದ್ದು ಕೆಲಸ ಮಾಡೋರು. ತುಂಬ ಇದೆ ಇಲ್ಲಿ ಫ್ಯಾಕ್ಟ್ರಿಗಳು, ತುಂಬ ಕಾನ್ಸಿಕ್ವೆನ್ಸಸ್ ಇದ್ದಾವೆ. ಬಟ್ ನೋಡಿ, ಕನ್ಸಿಡರ್ ಮಾಡಿ, ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ನಮ್ಮ ಕರ್ನಾಟಕದವ್ರಿಗೆ ಸ್ವಲ್ಪ ಕೊಡಿ.